Today's video is about my glow up journey. Please don't waste your money on skincare. Proper weight ಅಲ್ಲ, ಸ್ವಲ್ಪ ಜಾಸ್ತಿನೇ ಆಗೋಗಿದ್ದೀನಿ. ಲೈಕ್ ಎಲ್ಲಂದ್ರಲ್ಲೇ ತಲೆ ಸುತ್ತಲ ಬಿದ್ದೋಗ್ಬಿಡ್ತಾ ಇದೆ. ಸ್ಟೈಲಿಂಗ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದ್ರೆ ಈ ವಿಡಿಯೋದಲ್ಲಿ ಐ ಆಮ್ ಗೋನಾ ಕವರ್ ಈಚ್ ಅಂಡ್ ಎವ್ರಿಥಿಂಗ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಟುಡೇಸ್ ವಿಡಿಯೋ ಇಸ್ ಅಬೌಟ್ ಮೈ ಗ್ಲೋ ಅಪ್ ಜರ್ನಿ. ಎಸ್, ನನ್ನ ಸ್ಕಿನ್ ಕೇರ್ ಜರ್ನಿನ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ನನ್ನ ಗ್ಲೋ ಅಪ್ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ನನ್ನ ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಹೇಗಿದೆ ಅಂತ ಗೊತ್ತಿಲ್ಲ, ಆದರೂ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಐ ಆಮ್ ಗೋನಾ ಕವರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ನನ್ನ ಸ್ಕಿನ್ ಹೇಗೆ ಲೈಟ್ ಆಯಿತು, ಹೇಗೆ ವೇಟ್ ಗೇನ್ ಮಾಡಿದೆ, ನನ್ನ ಹೇರ್ನ ಹೇಗೆ ಫಿಕ್ಸ್ ಮಾಡಿದೆ, ಹಾಗೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ನ ಹೇಗೆ ಚೇಂಜ್ ಮಾಡಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಬಂದ್ಬಿಟ್ಟು ನನ್ನ ಸ್ಕಿನ್ ಹೇಗೆ ಲೈಟ್ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ಬಿಡೋಣ. ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಅಥವಾ ಟೀನೇಜರ್ಸ್ ಆಗಿರ್ಬೇಕಾದ್ರೆ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದರೆ ನಮ್ಮ ಸ್ಕಿನ್ನ ನಾವು ಕೇರ್ ಮಾಡ್ತಾ ಇರಲಿಲ್ಲ. ಲೈಕ್ ಡೈರೆಕ್ಟಾಗಿ ಸಣ್ಣಗೆ ಎಕ್ಸ್ಪೋಸ್ ಆಗೋದು, ಆಮೇಲೆ ಈ ಟ್ಯಾನ್ ಮೇಲೆ ಒಂದು ಲೇಯರ್ ಟ್ಯಾನ್ ಮೇಲೆ ಮತ್ತೊಂದು ಲೇಯರ್ ಟ್ಯಾನ್ ಬಂದು ಕೂತ್ಕೊಂಡು ಯು ಆರ್ ಲುಕಿಂಗ್ ಲೈಕ್ ದಿಸ್. ಇದ್ರ ಬಗ್ಗೆ ನಾವೇನು ಮಾಡ್ತಾ ಇರಲಿಲ್ಲ, ಅದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿತ್ತು. ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಡೂಯಿಂಗ್ ಪ್ರಾಪರ್ ಸ್ಕಿನ್ ಕೇರ್. ಅಷ್ಟೇ ಅಲ್ಲದೆ ಐ ನೆವರ್ ಲೀವ್ ಮೈ ಹೋಮ್ ವಿತೌಟ್ ಅಪ್ಲೈಯಿಂಗ್ ಸನ್ಸ್ಕ್ರೀನ್. ಲೈಕ್ ಸನ್ಸ್ಕ್ರೀನ್ ಇಲ್ಲ ಅಂದರೆ ನಾನು ಎಲ್ಲೂ ಹೋಗಲ್ಲ. ಅಷ್ಟೇ ಅಲ್ಲ, ಮನೇಲಿ ಇರಬೇಕಾದ್ರೂ ಕೂಡ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇಫ್ ಇನ್ ಕೇಸ್ ನಾನು ಏನಾದರೂ ಟ್ಯಾನ್ ಆದರೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಮನೇಲೇ ಫೇಸ್ ಪ್ಯಾಕ್ಸ್ನ ರೆಡಿ ಮಾಡ್ಕೋತೀನಿ ಆ್ಯಂಡ್ ಟ್ಯಾನ್ನ ಕೂಡ ನಾನು ರಿಮೂವ್ ಮಾಡ್ತೀನಿ. ಸೊ ಬೇಸಿಕಲಿ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಟ್ಯಾನ್ನ ನನ್ನ ಫೇಸಲ್ಲಿ ಇರೋದಕ್ಕೆ ಬಿಡೋದೇ ಇಲ್ಲ, ನಾನು ರಿಮೂವ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಅದಕ್ಕೋಸ್ಕರನೇ ನನ್ನ ಫೇಸು ಮುಂಚೆಕ್ಕಿಂತ ಇವಾಗ ಲೈಟ್ ಆಗಿರೋದು ಅಷ್ಟೇ, ಆ್ಯಂಡ್ ಡಿಫ್ರೆಂಟಾಗಿ ಕಾಣಿಸ್ತಾ ಇರೋದು ಅದೇ ರೀಸನ್. ಆ್ಯಂಡ್ ಪೀಪಲ್ ಹೂ ಆರ್ ಲೇಝಿ ಅಥವಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಮನಿ ಆನ್ ಸ್ಕಿನ್ ಕೇರ್ ಬಿಕಾಸ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಅಥವಾ ಓವರ್ ನೈಟಲ್ಲಿ ಏನೋ ಆಗಿಬಿಡುತ್ತೆ ಅಥವಾ ಒಂದು ದಿವಸ 2 ದಿವಸ ಯೂಸ್ ಮಾಡಿದ ತಕ್ಷಣ ನನ್ನ ಸ್ಕಿನ್ ಎಲ್ಲ ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ ಅನ್ನೋದು ಅದು ಸುಳ್ಳು. ಐ ವೋಂಟ್ ಟೆಲ್ ಆಲ್ಸೋ ಬಿಕಾಸ್ ನನ್ನ ಸ್ಕಿನ್ನು ಅಷ್ಟೇ ಲೈಟ್ ಆಗೋಕ್ಕೆ ನಾನು ತುಂಬಾ ಎಫರ್ಟ್ಸ್ ಹಾಕಿ ಲೈಕ್ ಸ್ಕಿನ್ ಕೇರ್ನ ಕಂಟಿನ್ಯೂಸ್ ಆಗಿ ಮಾಡಾದ್ಮೇಲೆ ನನ್ನ ಸ್ಕಿನ್ನು ಈ ಥರ ಟ್ರಾನ್ಸ್ಫಾರ್ಮ್ ಆಗಿರೋದು ಕೂಡ. ನನ್ನ ಸ್ಕಿನ್ ಕೇರ್ನ ನಾನು ಜಸ್ಟ್ 5 ಸ್ಟೆಪ್ಸಲ್ಲಿ ನಾನು ಮಾಡ್ತೀನಿ. ಹಾಗೆ ನಂದು ಸ್ಕಿನ್ ಕೇರ್ನ ನಾನು ಯಾವಾಗ್ಲೂ ಲೈಕ್ ಮಿನಿಮಲ್ ಮತ್ತು ಈಸಿ ಟು ಫಾಲೋ ಆಗಿ ನಾನು ಇಟ್ಕೋತೀನಿ. ಯಾಕಂದರೆ ನಾನು ಅದನ್ನು ಲಾಂಗ್ ಟರ್ಮ್ ಆಗಿ ಅಂದರೆ ಲೈಫ್ ಲಾಂಗ್ ನಾನು ಅದನ್ನು ಲೈಕ್ ಫಾಲೋ ಮಾಡಬೇಕು. ನೀವು ಅಷ್ಟೇ, ನೀವೇನಾದರೂ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತಾ ಇದ್ರೆ ಮಿನಿಮಲ್ ಆಗಿ ಇಡಿ ಬಿಕಾಸ್ ಅದನ್ನು ನೀವು ಲೈಫ್ ಲಾಂಗ್ ನೀವು ಫಾಲೋ ಮಾಡಬೇಕಾಗತ್ತೆ. ಹಾಗೆ ಅದು ನಮಗೆ ಟಾಸ್ಕ್ ಅಂತ ಅನಿಸ್ಬಾರ್ದು. ಸೊ ಅವಾಗ ಏನು ಮಾಡಿಬಿಡ್ತೀರಿ ಅಂದರೆ ಇವತ್ತೊಂದು ದಿವಸ ಸ್ಕಿಪ್ ಮಾಡ್ಬಿಡೋಣ, ಮತ್ತೆ ಅಷ್ಟು ಪ್ರೋಸೆಸ್ ಮಾಡಬೇಕಾ ಅಂತ ನಮ್ಗೆ ಯಾವತ್ತೂ ಅದು ಫೀಲ್ ಆಗಬಾರ್ದು. ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಟ್ರಸ್ಟ್ ಮೀ 100% ನಾವು ಮಾಡ್ತೀರಿ. ಒಂದು ದಿವಸ ಕಷ್ಟ ಆಗುತ್ತೆ, 2 ದಿವಸ ಕಷ್ಟ ಆಗುತ್ತೆ, ಅದಾದಮೇಲೆ ಇಟ್ ವಿಲ್ ಬಿಕಮ್ ಯುವರ್ ರೂಟೀನ್ ಅಂತಲೇ ನಾನು ಹೇಳ್ತೀನಿ. ನನ್ನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಇವಾಗ ಸ್ಕಿನ್ ಚೆಕ್ಔಟ್. ಯಾಕೆ ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ ಲೈಕ್ ಎಲ್ಲ ಸ್ಟೆಪ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಅಂದರೆ ಬಿಕಾಸ್ ವಿಡಿಯೋನು ತುಂಬ ಲೆಂತಿ ಆಗಿಬಿಡುತ್ತೆ ಮತ್ತು ನಾನು ಸೇಮ್ ಥಿಂಗ್ನ ರಿಪೀಟ್ ಮಾಡೋಕ್ಕೆ ಇಷ್ಟ ಕೊಡೋಲ್ಲ. ಅದಕ್ಕೋಸ್ಕರ ಅಷ್ಟೇ ಅಲ್ಲದೆ ಯಾವಾಗಲೂ ನಾನು ಆಗಲೇ ಹೇಳ್ದಾಗೆ ನಿಮ್ಮ ಸ್ಕಿನ್ ಕೇರ್ ರೂಟೀನ್ನ ಸಿಂಪಲ್ ಆ್ಯಂಡ್ ಮಿನಿಮಲ್ ಆಗಿ ಇಡಿ. ದಿಸ್ ಇಸ್ ಹೌ ಐ ಗಾಟ್ ಮೈ ಸ್ಕಿನ್ ಲೈಟ್ನಿಂಗ್. ಸೊ ಇದು ನನ್ನ ಸ್ಕಿನ್ ಲೈಟ್ನಿಂಗ್ ಜರ್ನಿ ಆಗಿತ್ತು. ನೆಕ್ಸ್ಟ್ ಈಸ್ ಹೇರ್. ನನ್ನ ಹೇರ್ಸ್ ಅಂತೂ ತುಂಬಾ ವರ್ಸ್ಟ್ ಕಂಡೀಷನಲ್ಲಿತ್ತು ವೆನ್ ಐ ವಾಸ್ ಇನ್ ಸ್ಕೂಲ್ ಆ್ಯಂಡ್ ಕಾಲೇಜ್. ಯಾಕಂದರೆ ನನ್ನ ಹೇರ್ಸ್ನ ನಾನು ಟೇಕ್ ಕೇರ್ ಮಾಡ್ತಾ ಇರಲಿಲ್ಲ. ನಮ್ಮ ಮಮ್ಮಿನೇ ಬಂದು ನೀನು ಹೇರ್ ಆಯಿಲಿಂಗ್ ಮಾಡ್ಕೊಡ್ತೀನಿ ಬಾಮ್ಮ ಅಂದ್ರೂ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಬಿಕಾಸ್ ನಂಗೆ ಹೇರ್ ಆಯಿಲಿಂಗ್ ಅನ್ನೋ ಕಾನ್ಸೆಪ್ಟೇ ಇಷ್ಟ ಇರಲಿಲ್ಲ ಆವಾಗ. ಬಟ್ ಈಗ ಐ ರಿಯಲಿ ಲವ್ ಆಯಿಲಿಂಗ್ ಮೈ ಹೇರ್. ನಾನು ಹೇಗೆ ಆಯಿಲಿಂಗ್ ಮಾಡ್ತೀನಿ ಅಂದರೆ ಸ್ನಾನಕ್ಕೆ ಹೋಗೋಕ್ಕೆ 30 ಮಿನಿಟ್ಸ್ ಮುಂಚೆ ನನ್ನ ಹೇರ್ಸ್ಗೆ ನಾನು ಆಯಿಲ್ನ ಅಪ್ಲೈ ಮಾಡ್ಕೋತೀನಿ, ಆಮೇಲೆ ಸ್ನಾನ ಮಾಡ್ತೀನಿ. ಅಷ್ಟೇ ಅಲ್ಲದೆ ಈ ಪ್ರೋಸೆಸ್ನ ನಾನು ವೀಕ್ಲಿ ಟ್ವೈಸ್ ಮಾಡ್ತೀನಿ. ಅಂದರೆ ಹೇರ್ ಆಯಿಲ್ನ ನಾನು ವೀಕ್ಲಿ ಟ್ವೈಸ್ ಹಾಕೋತೀನಿ. ಯಾಕಂದರೆ ಒಂದು ಸ್ವಲ್ಪ ಜನ ಹೇಳ್ತಾರೆ ಡೈಲಿ ತಲೆಗೆ ಸ್ನಾನ ಮಾಡಬೇಕು ಅಂತ. ನಾನು ಆ ತಪ್ಪನ್ನ ನಾನು ಮಾಡಲ್ಲ. ವೀಕ್ಲಿ ಟ್ವೈಸ್ ನಾನು ತಲೆಗೆ ಸ್ನಾನ ಮಾಡ್ತೀನಿ ಆ್ಯಂಡ್ ಡೈಲಿ ಸ್ನಾನ ಮಾಡಬೇಕು. ಓಕೆ, ಅದು ಮೈಗೆ ಮಾಡ್ಕೋಬೇಕು. ಆ್ಯಂಡ್ ವೀಕ್ಲಿ ಟ್ವೈಸ್ ನಾನು ಸ್ನಾನ ಮಾಡಬೇಕಾದ್ರೆ ಹೇರ್ ಆಯಿಲಿಂಗ್ 30 ಮಿನಿಟ್ಸ್ ಮುಂಚೆ ಮಾಡಿನೇ ನಾನು ಆಮೇಲೆ ಸ್ನಾನ ಮಾಡೋದು. ಎಸ್, ಆಮೇಲೆ ಇನ್ನೊಂದು ಹೇಳ್ತೀನಿ ಏನು ಅಂದರೆ ಫ್ರಿಝಿ ಹೇರ್ಸ್ ಅಂತೂ ಎಲ್ರಿಗೂ ಆಗುತ್ತೆ. ಈವನ್ ನಿಮ್ಮದು ಕರ್ಲಿ ಹೇರ್ಸ್ ಆದರೂ ಆಗಿರ್ಬೋದು ಅಥವಾ ಸ್ಟ್ರೈಟ್ ಹೇರ್ಸ್ ಆದರೂ ಆಗಿರ್ಬೋದು. ಫ್ರಿಝಿನೆಸ್ ಇಸ್ ಎಲ್ರಿಗೂ ಯಾವುದು ಒಂದು ಪಾಯಿಂಟ್ ಆಫ್ ಟೈಮಲ್ಲಂತೂ ಎಲ್ಲರೂ ಅದನ್ನೇ ನೀವು ಫೇಸ್ ಮಾಡಿರ್ತೀರ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಕಂಡೀಷ್ನರ್ನ ಯೂಸ್ ಮಾಡ್ತೀನಿ. ಮುಂಚೆ ನನಗೆ ಕಂಡೀಷ್ನರ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಂಗೆ ಕಂಡೀಷ್ನರ್ ಬಗ್ಗೆ ಅದ್ರದ್ದು ಬೆನಿಫಿಟ್ಸ್ ಎಲ್ಲ ನನಗೆ ಲೈವಾಗಿ ರಿಸಲ್ಟ್ ನೋಡಾದ್ಮೇಲೆ ಐ ಸ್ಟಾರ್ಟೆಡ್ ಯೂಸಿಂಗ್ ಕಂಡೀಷ್ನರ್. ನಾನು ಯಾವಾಗೆಲ್ಲ ತಲೆಗೆ ಸ್ನಾನ ಮಾಡ್ತೀನೋ ಅವಾಗ ಯಾವತ್ತೂ ಮಿಸ್ ಆಗಲ್ಲ, ಕಂಡೀಷ್ನರ್ನ ಯೂಸ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ಮಂತ್ಲಿ ಥ್ರೈಸ್ ನಾನು ಹೇರ್ ಮಾಸ್ಕ್ನ ಕೂಡ ಯೂಸ್ ಮಾಡ್ತೀನಿ. ಅದು ಕೂಡ ಇಂಪಾರ್ಟೆಂಟ್ ಬಿಕಾಸ್ ನಮ್ಗೆ ಗೊತ್ತಿರೋ ಹಾಗೆ ನಾವು ಈ ಏನಂತಾರೆ ಏರ್ ಅಪ್ಲಯನ್ಸಸ್ ಅದು ಇದು ಎಲ್ಲ ಯೂಸ್ ಮಾಡಿ ನಾವು ಆಲ್ಮೋಸ್ಟ್ ನಮ್ಮ ಹೇರ್ಸ್ನ ಡ್ಯಾಮೇಜ್ ಮಾಡಿರ್ತೀರಿ. ಸೊ
ಅದಕ್ಕೂ ಒಂಥರ ಒಂದು ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ ನಾನು ಏರ್ ಮಾಸ್ಕ್ನ ಕೂಡ ಇಂಟ್ರಡ್ಯೂಸ್ ಮಾಡಿಕೊಂಡೆ. ನಾನು ಕರೆಂಟಾಗಿ ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಅವ್ರದ್ದು ಹೇರ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ಅದು ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಮೈ ಆಲ್ ಟೈಮ್ ಫೇವ್ರೇಟ್ ಈಸ್ MK Fin ಹೇರ್ ಮಾಸ್ಕ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಮತ್ತೆ ಈ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರೆ ವಿಡಿಯೋ ಮತ್ತೆ ಲೆಂತಿಯಾಗಿ ಹೋಗುತ್ತೆ. ನಾನು ಆಲ್ರೆಡಿ ಹೇರ್ ಕೇರ್ ರೂಟೀನ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಒಂದ್ಸತಿ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ನನ್ನ ಗ್ಲೋ ಅಪ್ ಅಲ್ಲಿ ನಂಗೆ ಜಾಸ್ತಿ ಹೆಲ್ಪ್ ಮಾಡಿರೋದೇ ವೇಟ್ ಗೇನ್, ಮೇಜರ್ ರೋಲ್ ಪ್ಲೇ ಮಾಡಿರೋದೇ ವೇಟ್ ಗೇನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಈಗಲೂ ನನ್ನ ಓಲ್ಡ್ ಫ್ರೆಂಡ್ಸ್ನ ನಾನು ಮೀಟ್ ಮಾಡಿದವ್ರು ಹೇಳ್ತಾರೆ ತುಂಬ ಚೇಂಜ್ ಆಗಿಬಿಟ್ಟಿದ್ಯಾ, ಏನೋ ಡಿಫ್ರೆನ್ಸ್ ಅನಿಸ್ತಾ ಇದೆ ಅಂತ. ಬಟ್ ಯಾರೂ ಹೇಳಿಲ್ಲ ಏನು ಡಿಫ್ರೆನ್ಸ್ ಅಂತ. ಬಟ್ ನನಗೆ ಪರ್ಸ್ನಲಿ ಗೊತ್ತು ನನ್ನ ವೇಟ್ ಗೇನ್ ಇಸ್ ದ ನನ್ನ ವೇಟ್ ಗೇನೇ ನಾನು ಇಷ್ಟು ಡಿಫ್ರೆಂಟಾಗಿ ಕಾಣಿಸೋಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ. ಎಸ್, ಸ್ಕೂಲು ಕಾಲೇಜಲ್ಲಿ ಇರಬೇಕಾದ್ರೆ ಲಿಟ್ರಲಿ ಕಡ್ಡಿ ಥರ ಇದ್ದೆ. ಆ್ಯಂಡ್ ಇವಾಗ ನೋಡೋಕೆ ಹೋದರೆ ಸ್ವಲ್ಪ ಪ್ರಾಪರ್ ವೆಯ್ಟಲ್ಲಿ ಇದ್ದೀನಿ ಅಂತ ಅನ್ಸುತ್ತೆ. ಸ್ವಲ್ಪ ಪ್ರಾಪರ್ ವೆಯ್ಟ್ ಅಲ್ಲ, ಸ್ವಲ್ಪ ಜಾಸ್ತಿನೇ ಆಗೋಗಿದ್ದೀನಿ. ಬಟ್ ಐ ರಿಯಲಿ ಲೈಕ್ ಹೌ ಐ ಆಮ್ ಲುಕಿಂಗ್ ನಾವು. ಕಾಲೇಜಲ್ಲಿ ಇರಬೇಕಾದ್ರೆ ಐ ವಾಸ್ ಅ BP ಪೇಷಂಟ್. ಲೈಕ್ ಎಲ್ಲಂದ್ರಲ್ಲೇ ತಲೆ ಸುತ್ತಲೇ ಬಿದ್ದೋಗ್ಬಿಡ್ತಾ ಇದೆ. ಅಷ್ಟೇ ಅಲ್ಲದೆ ಒಂದು 2 times ನಾನು ಬ್ಲ್ಯಾಕ್ಔಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋದು ಇದೆ. ಅಟ್ಲೀಸ್ಟ್ ಮನೇಲಾದಾಗಾದರೆ ಓಕೆ, ಮನೇಲಿ ಇರ್ಬೇಕಾದ್ರೆ ಅದೇನು ಅಷ್ಟು ಎಂಬ್ಯಾರಸಿಂಗ್ ಅನ್ಸಲ್ಲ. ನಾನು ಕಾಲೇಜಲ್ಲಿ ಇರಬೇಕಾದ್ರೂ ಕೂಡ 2 times ಬ್ಲ್ಯಾಕ್ಔಟ್ ಆಗಿ ಹಾಸ್ಪಿಟಲೈಸ್ ಆಗಿರೋದಿದೆ. ದಟ್ ವಾಸ್ ಸೋ ಎಂಬ್ಯಾರಸಿಂಗ್. ನಂಗೆ ಅದನ್ನ ಥಿಂಕ್ ಮಾಡೋಕೆ ಕೂಡ ಇಷ್ಟ ಇಲ್ಲ. ಬಿಕಾಸ್ ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂದರೆ, ಊಟ ಮಾಡಿಲ್ಲ ಅಂದರೆ ಫಸ್ಟ್ ನೀನು ಊಟ ಮಾಡಿಬಿಡು ಅನ್ನೋ ಥರನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನ್ನ ಫ್ಯಾಮಿಲಿ ಕೂಡ ನಾನು ಹಾಗೆ ಟ್ರೀಟ್ ಮಾಡ್ತಾಯಿದ್ರು. ಊಟ ಮಾಡಿಲ್ಲ ಅಂದರೆ ಬೇಗ ಊಟ ಮಾಡಿಬಿಡು ಅಂತೇಳಿ. ಅವ್ರಿಗೆ ಎಷ್ಟೇ ನಾನು ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ರು ನಾನು ಊಟ ಸೇರ್ತಾ ಇರಲಿಲ್ಲ. ಬಿಕಾಸ್ ನಂಗೆ ಅಷ್ಟೇ ಸ್ಟ್ರೆಸ್ ಇರ್ತಾಯಿತ್ತು. ಲೈಕ್ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಅಂದ್ರೂ ನಾನು ಕಂಪ್ಲೀಟಾಗಿ ಮತ್ತೆ ಓದೋದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೆ. ನಾನು ಊಟ ಕೂಡ ಕರೆಕ್ಟಾಗಿ ಮಾಡ್ತಾ ಇಲ್ಲ, ಹಾಗೆ ಸ್ಟ್ರೆಸ್ ಇದ್ದಿದ್ದರಿಂದ ಇವೆರಡೂ ಕಂಬೈನ್ ಆಗಿ ಇದೇ ಮೇನ್ ರೀಸನ್ ನಾನು ಅಂಡರ್ ವೇಟ್ ಇದ್ದಿದ್ದಕ್ಕೆ. ಆ್ಯಂಡ್ ಫೈನಲಾಗಿ ಕೋವಿಡ್ ಬಂತು. ಕೋವಿಡ್ ಟೈಮಲ್ಲಿ ಯಾರ್ಯಾರಿಗೆ ಬೆನಿಫಿಟ್ ಆಗಿದೆ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗಿದೆ. ಲೈಕ್ ಏನಾಗೋಯ್ತು ಅಂದರೆ ಕೋವಿಡಲ್ಲಿ ಜಾಸ್ತಿ ಟೈಮ್ ಸಿಕ್ತು. ಲೈಕ್ ನನಗೆ ಪ್ರಾಪರ್ ನಾನು ಕೇರ್ ಮಾಡೋಕ್ಕೆ ಟೈಮ್ ಸಿಕ್ತು, ಹಾಗೆ ಓದೋಕ್ಕೆ ಬೇರೆ ಟೈಮ್ ಸಿಕ್ತು, ತಿನ್ನೋಕ್ಕೂ ಟೈಮ್ ಸಿಕ್ತು, ಎಂಜಾಯ್ ಮಾಡೋಕ್ಕೆ ಕೂಡ ಟೈಮ್ ಸಿಕ್ತು. ಆವಾಗ ಲೈಕ್ ಕೋವಿಡ್ ಬಂದಿರೋ ಟೈಮಲ್ಲಿ ಯಾರ್ಯಾರು ಈ ಸ್ಟೂಡೆಂಟ್ ಲೈಫಲ್ಲಿ ಇದ್ರು ಅವ್ರನ್ನೆಲ್ಲ ನೀವು ಕೇಳಿದ್ರೆ ಮೇ ಬಿ ಅವ್ರು ಅದೇ ಥರ ಹೇಳ್ತಾರೆ. ಐ ನೋ ಇಟ್ಸ್ ಟ್ರಾಜಿಕ್, ನಾನು ಈ ಥರ ಎಲ್ಲ ಹೇಳಬಾರ್ದು. ಬಟ್ ಕೋವಿಡ್ ಟೈಮಲ್ಲೇ ನಂದು ಪ್ರಾಪರ್ ವೇಟ್ ಗೇನ್ ಸ್ಟಾರ್ಟ್ ಆಗಿದ್ದು. ಲೈಕ್ ನಾನು ವೇಟ್ ಗೇನ್ನ ಕೂಡ ನಾನು ಹೆಲ್ದಿಯಾಗಿ ಮಾಡಿದೆ ಅಂತಲೇ ಹೇಳ್ತೀನಿ. ಯಾಕಂದರೆ ಕೋವಿಡ್ ಟೈಮಲ್ಲಿ ನಾವು ಈಚೆನೂ ಹೋಗೋಕೆ ಆಗ್ತಾ ಇಲ್ಲ. ಲೈಕ್ ಈ ಜಂಕ್ ಎಲ್ಲ ತಿಂದ್ಬಿಟ್ಟು ವೇಟ್ ಗೇನ್ ಮಾಡೋದಕ್ಕೆ. ಸೊ ನಾವು ಏನೇ ಜಂಕ್ ಬೇಕು ಅಂದ್ರೂ ನಾವು ಮನೇಲೇ ಮಾಡ್ಕೊಂಡು ತಿಂತಾಯಿದ್ರಿ. ಏನೋ ಅಗೇನ್ ಲೈಕ್ ಪಿಜ್ಜಾ ಎಲ್ಲ ತಿನ್ಕೊಂಡು ಅಂತ. ಬಟ್ ನಾನು ಹೇಳ್ತಾ ಇದ್ದೀನಿ, ಹೆಲ್ದಿ ಫುಡ್ ನಾನು ಅದೇ ಟೈಮಲ್ಲಿ ನಾನು ಜಾಸ್ತಿ ತಿಂತಾಯಿದ್ದೆ. ಅಷ್ಟೇ ಅಲ್ಲದೆ ನಾನು ಅಗತ್ಯಕ್ಕಿಂತ ನಾನು ಜಾಸ್ತಿ ತಿಂತಾಯಿದ್ದೆ. ಮತ್ತು ಇನ್ನೊಂದು ನಾನು ಯಾವಾಗಲೂ ಫುಲ್ ಫಿಕ್ಸ್ ಆಗಿತ್ತು, ಡೈಲಿ ನಾನು 2 ಎಗ್ ಅಂತೂ ತಿಂತಾನೆ ಇದ್ದೆ. ಮತ್ತು ಈ ಶೇಕ್ಸ್ ಎಲ್ಲಾನು, ಮಿಲ್ಕ್ ಶೇಕ್ಸ್ ಮತ್ತು ಡ್ರೈ ಫ್ರೂಟ್ ಶೇಕ್ಸ್ ಎಲ್ಲದು ನಾನು ಮಾಡ್ಕೊಂಡು ಕೂಡ ಕುಡಿತಾ ಇದ್ದೆ. ವೆಯ್ಟ್ ಗೇನ್ ಜರ್ನಿನ ನಾನು ಡಿಫ್ರೆಂಟ್ ವೀಡಿಯೋನೇ ಮಾಡ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಗೇನ್ ಆಗಲೇ ಹೇಳಿದಾಗೆ ರಿಲಿ ಡಸಂಟ್ ವಾಂಟ್ ಟು ಡ್ರ್ಯಾಗ್ ಮಚ್. ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಬಿಗ್ ಫ್ಯಾಕ್ಟರ್ ಇನ್ ಗ್ಲೋ ಅಪ್ ಏನು ಅಂದರೆ ಡ್ರೆಸ್ಸಿಂಗ್ ಅಪ್ ಆರ್ ಡ್ರೆಸ್ಸಿಂಗ್ ಸೆನ್ಸ್ ಅಂತಲೇ ಹೇಳ್ಬೋದು. ನನಗಂತೂ ಈ ಒಂದು ಟಾಪಿಕ್ ತುಂಬಾ ಇಷ್ಟ. ಬಿಕಾಸ್ ಇವಾಗಷ್ಟೇ ಅಲ್ಲ, ನಾನು ಚಿಕ್ಕವಳಿಂದನೂ ಚೆನ್ನಾಗಿರೋ ಬಟ್ಟೆ ಹಾಕೊಳ್ಬೇಕಂದ್ರೆ ನನಗೆ ತುಂಬಾ ಇಷ್ಟ. ಥ್ಯಾಂಕ್ಸ್ ಟು ಮೈ ಸಿಸ್ಟರ್. ಯಾಕಂದರೆ ಚಿಕ್ಕವಳಿದ್ದಾಗೆಲ್ಲ ಅವಳೇ ನನಗೋಸ್ಕರ ಶಾಪಿಂಗ್ ಹೋಗಿ ಅವಾಗ ಏನೇನು ಟ್ರೆಂಡಿಂಗ್ ಆಗಿರೋಂಥ ಔಟ್ಫಿಟ್ಸ್ ಇರುತ್ತೋ ಅದನ್ನೆಲ್ಲ ನನಗೆ ಅವಳೇ ಪರ್ಚೇಸ್ ಮಾಡ್ಕೊಂಡು ಬಂದು ಕೊಡ್ತಾ ಇದ್ದಿದ್ದು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ಈಗ ನನ್ನ ಔಟ್ಫಿಟ್ನ ನಾನೇ ಇನಿಷಿಯೇಟಿವ್ ತೊಗೊಂಡು ನಾನು ಚೂಸ್ ಮಾಡ್ತೀನಿ. ಎಸ್, ನಾನು ಯಾವಾಗಲೂ ನನ್ನ ಔಟ್ಫಿಟ್ನ ಪರ್ಚೇಸ್ ಮಾಡಬೇಕಾದ್ರೆ 2 ಥಿಂಗ್ಸ್ನ ನಾನು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಒಂದು ಬಂದುಬಿಟ್ಟು ಬಾಡಿ ಟೈಪ್ ಆ್ಯಂಡ್ ಸೆಕೆಂಡ್ ಒಂದು ಬಂದುಬಿಟ್ಟು ಕಲರ್ ಕಾಂಬಿನೇಷನ್. ಎಸ್, ಮುಂಚೆ ನಾನು ಇದು ಯಾವುದೂ ನೋಡ್ತಾ ಇಲ್ಲ, ಯಾವುದೋ ಚೆನ್ನಾಗಿದೆ ಅಂತ ಅನ್ಸ್ಬಿಟ್ರೆ ನಾನು ಹಾಕೊಂಡು ಬಿಡ್ತಾ ಇದ್ದೆ. ವಿ ಶುಡ್ ನೆವರ್ ಡೂ ದಟ್. ಬಿಕಾಸ್ ಒಂದೊಂದ್ಸತಿ ಏನಾಗ್ಬಿಟ್ಟಿರುತ್ತೆ ಅಂದರೆ, ನೀವು ನೋಟಿಸ್ ಮಾಡಿದ್ರೋ ಇಲ್ಲ ನನಗೆ ಗೊತ್ತಿಲ್ಲ, ಒಬ್ಬೊಬ್ಬರು ಹಾಕ್ಕೊಂಡಿರೋ ಬಟ್ಟೆನೇ ಜಾಸ್ತಿ ಹೈಲೈಟ್ ಆಗ್ತಾ ಇರುತ್ತೆ ದ್ಯಾನ್ ದೆಮ್. ಆ ಥರ ನಾವು ಯಾವತ್ತೂ ಮಾಡಬಾರ್ದು. ಸೊ ನಿಮ್ಗೇನಾದರೂ ನಿಮ್ಮ ಬಾಡಿ ಟೈಪ್ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಆಲ್ವೇಸ್ ಯೂಸ್ ಬಾಡಿ ಟೈಪ್ ಅನ್ನೋದೊಂದು ಚಾರ್ಟೇ ಇರುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಬಾಡಿ ಯಾವುದು ಅಂತ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಬಾಡಿ ಚಾರ್ಟೇ ನನಗೆ ತುಂಬ ಹೆಲ್ಪ್ ಮಾಡಿದ್ದು ನನ್ನ ಬಾಡಿ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ. ನನ್ನ ಬಾಡಿ ಟೈಪ್ ಬಂದ್ಬಿಟ್ಟು ಪಿಯರ್ ಶೇಪ್ಡ್ ಬಾಡಿ. ಸೊ ನಾನು ಯಾವುದೇ ಇಮಿಡ್ರೈಸ್ಡ್ ಜೀನ್ಸು ಮತ್ತು ಲೋ ಜೀನ್ಸ್ ಎಲ್ಲ ನಾನು ಹಾಕೊಳ್ಳೋಕೆ ಆಗೋದಿಲ್ಲ. ಬಿಕಾಸ್ ನ್ಯಾಚುರಲ್ ಆಗಿ ನನ್ನ ಬಾಡಿ ಪಿಯರ್ ಶೇಪ್ ಇರೋದ್ರಿಂದ ದಟ್ ಲುಕ್ಸ್ ಆಡ್ ಆನ್ ಮಿ. ಸೊ ಯಾವಾಗಲೂ ನಾನು ಚೂಸ್ ಮಾಡೋದು ಹೈ ವೇಸ್ಟ್ ಸ್ಕರ್ಟ್ಸು ಅಷ್ಟೇ, ಹೈ ವೇಸ್ಟ್ ಸ್ಕರ್ಟ್ಸ್, ಹೈ ವೇಸ್ಟ್ ಜೀನ್ಸ್ನೇ ನಾನು ಚೂಸ್ ಮಾಡಿ ಹಾಕೋತೀನಿ. ದಟ್ ಲುಕ್ಸ್ ಗುಡ್. ಅಷ್ಟೇ ಅಲ್ಲದೆ ನಾನು ಹೈಟ್ ಕಮ್ಮಿ ಇರೋದ್ರಿಂದ ನಾನು ಆ ಥರ ಹೈ ವೇಸ್ಟ್ ಜೀನ್ಸ್ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಟಾಲ್ ಆಗಿ ಕೂಡ ನಾನು ಕಾಣಿಸ್ತೀನಿ. ಅದಕ್ಕೋಸ್ಕರ ಐ ಚೂಸ್ ದೋಸ್. ನೆಕ್ಸ್ಟ್ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಬಂದ್ಬಿಟ್ಟು ಕಲರ್.
ನಾವು ಯಾವಾಗಲೂ ಔಟ್ಫಿಟ್ನ ಚೂಸ್ ಮಾಡಬೇಕಾದ್ರೆ ಕಲರ್ನ ತಲೆಯಲ್ಲಿ ಇಟ್ಕೊಂಡೆ ಮಾಡಬೇಕಾಗತ್ತೆ. ಲೈಕ್ ಯಾವ್ದು ನಮಗೆ ಚೆನ್ನಾಗಿ ಕಾಣಿಸುತ್ತೋ ಆ ಕಲರ್ನ ಚೂಸ್ ಮಾಡಬೇಕಾಗತ್ತೆ. ಈ ಥರ ಚೂಸ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿದ್ದೆ ಕಲರ್ ಚಾರ್ಟ್. ಸೊ ಕಲರ್ ಚಾರ್ಟ್ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾವಾಗಲೂ ನಾನು ಈ ಬ್ಲ್ಯಾಕ್ ಕಲರ್ ಔಟ್ಫಿಟ್ಟು ವೈಟ್ ಕಲರ್ ಔಟ್ಫಿಟ್ನೇ ವೇರ್ ಮಾಡ್ತಾ ಇದ್ದೆ. ಹಾಗೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋ ಥರ ನಾನು ಈಗ ಕಲರ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ನೋಡಿ ನಾನು ಪರ್ಚೇಸ್ ಮಾಡ್ತಾ ಇದ್ದೇನೆ. ನೀವು ಅಷ್ಟೇ, ನೀವು ಯಾವಾಗಲೂ ಕಲರ್ನ ಚೂಸ್ ಮಾಡಬೇಕಾದ್ರೆ ನಿಮಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ನೀವು ಅದೇ ಕಲರ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಈ 2 ಪಾಯಿಂಟ್ನ ನಾನು ಕನ್ಸಿಡರ್ ಮಾಡಿ ನಾನು ಔಟ್ಫಿಟ್ನ ಚೂಸ್ ಮಾಡ್ತೀನಿ. ನೀವು ಕೂಡ ಅಷ್ಟೇ, ನಿಮ್ದು ಯಾವ್ದು ಬಾಡಿ ಟೈಪ್ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಿ, ಹಾಗೆ ನಿಮ್ಗೆ ಯಾವ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ಚೂಸ್ ಮಾಡಿ ಅದ್ರ ಮೇಲೆ ನಿಮ್ಮ ವಾರ್ಡ್ರೋಬ್ನ ಬಿಲ್ಡ್ ಮಾಡಬೇಕಾಗತ್ತೆ. ಸ್ಟೈಲಿಂಗಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದರೆ ಕಾನ್ಫಿಡೆನ್ಸ್. ಎಸ್, ಗ್ಲೋ ಅಪ್ಪಲ್ಲಿ ಕೂಡ ನಿಮಗಿದು ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಲೈಕ್ ಯಾರೋ ಒಬ್ಬರು ಒಂದು ಔಟ್ಫಿಟ್ ಹಾಕ್ಕೊಂಡಿರ್ತಾರೆ, ಅದೇ ಔಟ್ಫಿಟ್ನ ನೀವು ತರಿಸ್ಕೊಂಡು ಹಾಕೊಂಡಾಗ ನಿಮ್ಮ ಮೇಲೆ ಅದಷ್ಟು ಚೆನ್ನಾಗಿ ಅವ್ರ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಮೇಲೆ ಕಾಣಿಸ್ತಾ ಇರಲ್ಲ. ಅದು ಯಾಕಂದರೆ ನಮಗೆ ಆ ಕಾನ್ಫಿಡೆನ್ಸ್ ಇರೋದು ಇಲ್ಲ, ಹಾಗೆ ನಾವು ಅದನ್ನು ಕ್ಯಾರಿ ಕೂಡ ಮಾಡ್ತಾ ಇರಲ್ಲ. ದಟ್ ಈಸ್ ಒನ್ ಪಾಯಿಂಟ್. ಆ್ಯಂಡ್ ಇನ್ನೊಂದೇನು ಅಂದರೆ ಯಾರೋ ಒಬ್ಬರು ಒಂದು ಡ್ರೆಸ್ ಹಾಕ್ಕೊಂಡಿರ್ತಾರೆ, ಆ ಡ್ರೆಸ್ ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ, ಬಟ್ ನೀವೇ ಫಿಕ್ಸ್ ಆಗಿ ಹೋಗ್ತೀರಾ ಮೇ ಬಿ ಆ ಡ್ರೆಸ್ ನಾನು ಹಾಕೊಂಡ್ರೆ ಚೆನ್ನಾಗಿರಲ್ಲ ಅಂತ. ಅಲ್ಲಿ ಏನು ಮಿಸ್ ಆಗಿದೆ ಅಂದರೆ ಕಾನ್ಫಿಡೆನ್ಸ್ ಅಗೇನ್. ಎಸ್, ದ ಮೋರ್ ಕಾನ್ಫಿಡೆಂಟ್ ಯು ಆರ್, ದ ಮೋರ್ ಬ್ಯೂಟಿಫುಲ್ ಯು ಲುಕ್. ನೀವು ಇವಾಗ ನನ್ನ ಕೇಳಿದ್ರು ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಅವಾಗ ಕಂಪೇರ್ ಮಾಡಿದ್ರೆ ಇವಾಗ ನಾನು ತುಂಬಾ ಐ ಹ್ಯಾವ್ ಗ್ರೋನ್ ಆಸ್ ಅ ಪರ್ಸನ್ ಆ್ಯಂಡ್ ಕಾನ್ಫಿಡೆನ್ಸಲ್ಲೂ ಕೂಡ ಐ ಹ್ಯಾವ್ ಗ್ರೋನ್. ಅವಾಗಿದ್ದ ಸ್ವಾತಿಗೆ ಯಾರಾದರೂ ಕೇಳಿದ್ರೆ ಬಾ ಯೂಟ್ಯೂಬ್ ಮಾಡೋಣ ಅಂತ ಕರೆದ್ರೆ ಐ ವುಡ್ ಹ್ಯಾವ್ ರನ್ ಅವೇ, ಬಿಕಾಸ್ ಅದೇ ಆಗಲೇ ಹೇಳಿದಾಗೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಕಾನ್ಫಿಡೆನ್ಸ್ ಇಸ್ ಆಲ್ಸೋ ಒನ್ ಮೋರ್ ಥಿಂಗ್ ದ್ಯಾಟ್ ಹೆಲ್ಪ್ ಮೀ ಟು ಡ್ರೆಸ್ ವೆಲ್. ನೆಕ್ಸ್ಟ್ ಈಸ್ ಆಕ್ಸೆಸರೀಸ್. ನೀವು ಯಾವುದೇ ಔಟ್ಫಿಟ್ ಹಾಕೊಂಡ್ರು, ಸಿಂಪಲ್ ನಾರ್ಮಲ್ ಔಟ್ಫಿಟ್ನ ಹಾಕೊಂಡ್ಬಿಟ್ಟು ಓಕೆ ಈಗ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇಟ್ ವೋಂಟ್ ಹ್ಯಾಪನ್ ಲೈಕ್ ದ್ಯಾಟ್. ಆಕ್ಸೆಸರೀಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಯಾವುದೋ ಒಂದು ಔಟ್ಫಿಟ್ನ ನಾರ್ಮಲಾಗಿ ಹಾಕ್ಕೊಂಡು ಇನ್ನು ನೋಡೋದಕ್ಕೇ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ, ಅದಕ್ಕೆ ನೀವು ಆಕ್ಸೆಸರೀಸ್ನೆಲ್ಲ ಸ್ಟೈಲ್ ಮಾಡಿ ಅದು ಆ ಥರ ಹಾಕೊಳ್ಳೋದು, ಇದು ಕಂಪ್ಲೀಟ್ಲಿ ಡಿಫ್ರೆನ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಹೇಳ್ಬೋದು ಎಲ್ಲ ಔಟ್ಫಿಟ್ಗೂ ಜ್ಯುವೆಲ್ರೀಸ್ ಹಾಕೊಂಡು ಓಡಾಡಬೇಕಾ ಅಂದರೆ ನೋ, ಸಿಂಪಲ್ ಒಂದೇ ಒಂದು ವಾಚ್ ಕೂಡ ಇಟ್ ಈಸ್ ಆಲ್ಸೋ ಅನ್ ಆಕ್ಸೆಸರಿ, ಅಥವಾ ಯಾವುದೋ ಒಂದು ಬ್ಯಾಗ್ ಅದು ಕೂಡ ಏನು ಆಕ್ಸೆಸರಿ. ಸೊ ನೀವು ಇವಾಗ ಯಾವುದಾದ್ರು ಒಂದು ಸಿಂಪಲ್ ಔಟ್ಫಿಟ್ ಹಾಕೊಂಡಿದ್ರೆ ಅದನ್ನು ನಿಮ್ಮ ಆಕ್ಸೆಸರೀಸು ಇನ್ನೂ ಜಾಸ್ತಿ ಎಲಿಗೆಂಟಾಗಿ ಕಾಣಿಸುತ್ತೆ ಆ್ಯಂಡ್ ಸ್ಟೈಲಿಶ್ ಆಗಿ ಕೂಡ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಅವಾಗಿದ್ದ ಸ್ವಾತಿನ ಮತ್ತು ಇವಾಗಿದ್ದ ಸ್ವಾತಿನ ಕಂಪೇರ್ ಮಾಡಿದ್ರೆ ಔಟ್ಫಿಟ್ಟು ಮತ್ತು ಈ ಸ್ಟೈಲಿಂಗು ತುಂಬಾ ಡಿಫ್ರೆನ್ಸ್ನ ತೊಗೊಂಡು ಬಂದಿದೆ. ನೆಕ್ಸ್ಟ್ ಗ್ಲೋ ಅಪ್ಪಲ್ಲಿ ಮೇಕಪ್ ಇಸ್ ಆಲ್ಸೋ ಪಾರ್ಟ್. ಎಸ್, ಮುಂಚೆ ಇಲ್ಲಂದರೆ ನಾನು ಅಷ್ಟು ಮೇಕಪ್ ಮಾಡ್ತಾ ಇರಲಿಲ್ಲ. ಮೇಕಪ್ ಅಂದರೆ ಜಸ್ಟ್ ಕಾಜಲ್ ಹಾಕೊಂಡು ಹೋಗೋದಿತ್ತು, ಬಿಕಾಸ್ ಐನೆಲ್ಲರ್ ಬರೆಯೋಕ್ಕೆ ಗೊತ್ತಿರಲಿಲ್ಲ. ಆ್ಯಂಡ್ ಇವಾಗ ಸ್ವಲ್ಪ ಎಲ್ಲ ಕಲ್ತಿದ್ದೀನಿ. ಆ್ಯಂಡ್ ಮುಂಚೆ ಥರ ನಾನು ಮೇಕಪ್ ಮಾಡ್ದೆ ಎಲ್ಲ ಇರಲ್ಲ, ಐ ಡೂ ಮೇಕಪ್. ಆದರೆ ನಾನೀಗ ಇನ್ನೊಂದು ಏನು ಫೈಂಡ್ ಔಟ್ ಮಾಡಿದ್ದೀನಿ ಅಂದರೆ ನನ್ನ ಸ್ಕಿನ್ನಿಗೆ ಯಾವ ಥರ ಮೇಕಪ್ ಸೆಟ್ ಆಗುತ್ತೆ ಆ ಥರ ಬೇಸಿಕ್ ಮೇಕಪ್ನ ನಾನು ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಐ ಡೂ ದ್ಯಾಟ್. ಮೇಕಪ್ ಅಂದಿದ ತಕ್ಷಣ ನೀವೆಲ್ಲ ಥಿಂಕ್ ಮಾಡ್ತಾ ಇರ್ಬೋದು 3-4 ಲೇಯರ್ ಫೌಂಡೇಶನ್ ಹಾಕೋದು ಆ ಥರ ಎಲ್ಲ. ನಂಗೆ ನಾರ್ಮಲಿ ಫೌಂಡೇಶನ್ ಹಾಕೋದು ಅಷ್ಟು ಇಷ್ಟ ಆಗಲ್ಲ. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸೋಂಥ ಮೇಕಪ್ಪೇ ನನಗೆ ಇಷ್ಟ ಆಗುತ್ತೆ. ಈಗ ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೂ ನಾನು ಫೌಂಡೇಶನ್ ಹಾಕಲ್ಲ, ಜಸ್ಟ್ ಕನ್ಸಿಲರಲ್ಲಿ ನನಗೆ ಏನು ಬೇಕೋ ನಾನು ಅಷ್ಟೇ ಮಾಡಿಕೊಂಡು ಆ ಥರ ಮೇಕಪ್ನ ನಾನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವು ಕೂಡ ಅಷ್ಟೇ, ನಿಮ್ಮ ಸ್ಕಿನ್ಗೆ ಯಾವ ಥರ ಮೇಕಪ್ ಸೆಟ್ ಆಗುತ್ತೋ ಆ ಥರ ಮೇಕಪ್ನ ನೀವು ಕಲ್ತ್ಕೊಂಡು ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಸೆಟ್ ಆಫ್ ಪೀಪಲ್ಗೆ ಈ ಮೇಕಪ್ ಅಂದರೆ ಇಷ್ಟ ಆಗಲ್ಲ. ಮೇಕಪ್ ಅಂದರೆ ನಾನು ಏನು ಮೀನ್ ಮಾಡ್ತಾ ಇದ್ದೀನಿ ಅಂದರೆ ಕುರ್ತಾಗಿ ಮ್ಯಾಚ್ ಆಗೋವಂಥ ಒಂದು ಬಿಂದಿ ಅಥವಾ ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ಐನೆಲ್ಲರ್ ಬರ್ಕೊಳ್ಳೋದಾಗಲಿ ಅಥವಾ ನಮ್ಮ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗುವಂಥ ಲಿಪ್ಸ್ಟಿಕ್ ಹಾಕೊಳ್ಳೋದು ಇಸ್ ಆಲ್ಸೋ ಕನ್ಸಿಡರ್ ಆಸ್ ಮೇಕಪ್. ಅಷ್ಟೇ ಅಲ್ಲದೆ ವಿ ಆರ್ ಪುಟಿಂಗ್ ಎನ್ ಎಫರ್ಟ್ ಟು ಲುಕ್ ಗುಡ್. ದಟ್ ಈಸ್ ವಾಟ್ ಮ್ಯಾಟರ್ಸ್. ಮುಂಚೆ ಎಲ್ಲನೂ ಹೋಮ್ಲೆಸ್ ಥರ ಎಲ್ಲ ಕಡೆ ಹೋಗ್ತಾ ಇದ್ದೆ, ಬಟ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನಾನು ಹಾಕೊಂಡಿರೋ ಔಟ್ಫಿಟ್ಟಿಗೆ ಮ್ಯಾಚ್ ಆಗುವಂಥ ಬಿಂದಿ, ಐನೆಲ್ಲರ್, ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕೋತೀನಿ ಅಷ್ಟೇ. ಈಗಲೂ ಕೂಡ ನಾನು ಅದೇ ಮಾಡಿರೋದು ನೀವು ನೋಡ್ಬೋದು. ಸೊ ಗ್ಲೋ ಅಪ್ಪಲ್ಲಿ ನಿಮ್ಗೆ ಹೆಲ್ಪ್ ಮಾಡೋದು ಅಥವಾ ತುಂಬ ಇನ್ಫ್ಲೂಯೆನ್ಸಸ್ ನೀವು ಹೇಳಿರೋದನ್ನ ನೀವು ಕೇಳಿರ್ಬೋದು. ದಟ್ ಈಸ್ ಹೈಡ್ರೇಷನ್ ಆ್ಯಂಡ್ ಸ್ಲೀಪಿಂಗ್ ಪ್ರಾಪರ್ ಫಾರ್ 8 hours. ಎಸ್, ಹೈಡ್ರೇಷನ್ ಈಸ್ ವೆರಿ 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 ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ನೀವು ನೀರು ಕುಡಿಯೋದ್ರಿಂದ ನಿಮ್ಮದು ಸ್ಕಿನ್ದು ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಹೆಲ್ತ್ ಇಂಪ್ರೂವ್ ಆಗಿದ ತಕ್ಷಣವೇ ಸ್ಕಿನ್ದು ಗ್ಲೋಯಿಂಗ್ ಕೂಡ ಅದಾಗದೆ ಬರುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ನೀವು ಜಾಸ್ತಿ ಚೆನ್ನಾಗಿ ನೀರು ಕುಡಿಯೋದ್ರಿಂದ ನಿಮ್ಮ ಬಾಡಿನ ನೀವು ಫಿಟ್ಟಾಗಿ ಕೂಡ ಇಟ್ಕೋಬೋದು. ಸೊ ಹೈಡ್ರೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈಸ್ ಸ್ಲೀಪ್ ಅಂತೂ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಸ್ಕಿನ್ ಕೇರ್ಗಿಂತ ಸ್ಲೀಪ್ ಇಂಪಾರ್ಟೆಂಟ್ ಅಂತಲೇ ನಾನು ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ನೀವು ಕರೆಕ್ಟ್ ಪ್ರಾಪರಾಗಿ 8 hours ನೀವು ನಿದ್ದೆ ಮಾಡಿದ್ರೆ ನಿಮಗಿರೋ ಎಷ್ಟೊಂದು ಪ್ರಾಬ್ಲಮ್, ಹಾಫ್ ಆಫ್ ದ ಪ್ರಾಬ್ಲಮ್ ಇದರಿಂದನೇ ಹೊರಟೋಗುತ್ತೆ. ಮುಂಚೆ ಎಲ್ಲನೂ ನಾನು 8 hours ಪ್ರಾಪರಾಗಿ ಸ್ಲೀಪ್ ಮಾಡ್ತಾ ಇದ್ದೆ, ಬಟ್ ಸ್ವಲ್ಪ ದಿನಗಳಿಂದ ನನಗೆ ಸ್ಲೀಪು ಪ್ರಾಪರಾಗಿ ಸಿಗ್ತಾ ಇಲ್ಲ. ಬಿಕಾಸ್ ಐ ಆಮ್ ಜಗ್ಲಿಂಗ್ ಬಿಟ್ವೀನ್ 2 jobs.
ಮೇ ಬಿ ಫ್ಯೂಚರಲ್ಲಿ ಇವೆಂಚುಯಲ್ ಆಗಿ ನನಗೆ ಚೆನ್ನಾಗಿ 8 hours ಸ್ಲೀಪ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಈಸ್ ವರ್ಕೌಟ್. ನಿಮ್ಮ ಗ್ಲೋ ಅಪ್ ಜರ್ನಲ್ಲಿ ವರ್ಕೌಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಹೇಗೆ ನಿಮ್ಮ ಬಾಡಿನ ನೋಡ್ಕೋತಿರೋ ಅದೇ ತರ ನಿಮ್ಮ ಬಾಡಿ ಕೂಡ ನಿಮ್ಮನ್ನ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ವರ್ಕೌಟ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಗ್ಲೋ ಅಪ್ ಜರ್ನಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮುಂಚೆ ಕೂಡ ನಾನು ಜಿಮ್ಗೆ ಹೋಗ್ತಾ ಇದ್ದೆ ಅವಾಗ ಕಾಲೇಜ್ ಟೈಮಲ್ಲಿ ಇರ್ಬೇಕಾದ್ರೆ, ಬಿಕಾಸ್ ಟೈಮ್ ಸಿಗ್ತಾ ಇತ್ತು. ಈಗ ನಾನು ಜಾಬ್ ಎಲ್ಲ ಮಾಡ್ತಾ ಇರೋದ್ರಿಂದ ಈ ಒಂದ್ಸತಿ ನಾನು ಈ ಜಾಬ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಜಿಮ್ ಎಲ್ಲ ನಾನು ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಬಿಕಾಸ್ ಒಂಚೂರು ಕೂಡ ನಂಗೆ ಟೈಮ್ ಸಿಗ್ತಾ ಇಲ್ಲ. ಬಟ್ ಐ ರಿಯಲಿ ವಾಂಟ್ ಟು ಜಾಯಿನ್ ಜಿಮ್ ಸೂನ್. ಆದರೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಅಟ್ ಎನಿ ಕಾಸ್ಟ್ ಓವರ್ ಆಲ್ ಡೇ ಅಲ್ಲಿ 10K ಸ್ಟೆಪ್ಸ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ ವಾಟ್ ಐಮ್ ಡೂಯಿಂಗ್ ನೌ ಟು ಮೇಂಟೈನ್ ಮೈ ವೆಯ್ಟ್ ಆ್ಯಂಡ್ ಟು ಬಿ ಹೆಲ್ದಿ. ಇದು ನನ್ನ ಗ್ಲೋ ಅಪ್ ಜರ್ನಿದು ಸೀಕ್ರೆಟ್ಸ್ ಅಥವಾ ಟಿಪ್ಸ್ ಅಂತ ಹೇಳ್ತೀನಿ. ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಟ್ರೈ ಟು ಮೇಕ್ ಮೋರ್ ವೀಡಿಯೋಸ್. This is it for the video guys. Until next time, bye bye.